ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಮೇಕ್ ಓವರ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸೆಕೆಂಡ್ ಡೇ ಬಂದುಬಿಟ್ಟು ನನ್ನ ಮೇಕ್ ಓವರ್ ಕ್ಲಾಸು. ಸೆಕೆಂಡ್ ಡೇ ನೀವು ನೋಡ್ತಾ ಇರ್ಬೋದು ಸ್ಯಾರಿ ಡ್ರಾಪಿಂಗ್ ಕ್ಲಾಸ್ ಇರುತ್ತೆ. ಸೊ ಅದರಲ್ಲಿ ನಮ್ಮ ಮ್ಯಾಮ್ ಯಾವ ರೀತಿ ನೀಟಾಗಿ ಸ್ಯಾರಿ ವೇರ್ ಮಾಡೋದನ್ನ ಹೇಳ್ಕೊಡ್ತಾರೆ. ಮತ್ತು ಸ್ಯಾರಿ ಅಂದ್ರೇ ನಮಗೆ ಭಾರತೀಯ ಸಂಸ್ಕೃತಿಯಲ್ಲಿ ಒಂಥರ ಸೆಂಟಿಮೆಂಟ್ ಕೂಡ. ತುಂಬ ಹೇಳ್ಕೊಳಕ್ಕಾಗೋದಿಲ್ಲ. ಅದು ಸ್ಯಾರಿ ಅಂದ್ರೇ ಎಮೋಷನ್, ಸೆಂಟಿಮೆಂಟ್ ಮತ್ತು ಬ್ಯೂಟಿಫುಲ್ಲಾಗಿ ಹೆಣ್ಮಕ್ಳಿಗೆ ಕಾಣೋವಂಥ ಉಡುಗೆ ಅಂದರೆ ಅದು ಸ್ಯಾರಿನೇ. ಆ ಸ್ಯಾರಿನ ನಾವು ನೀಟಾಗಿ ಹೇಗೆ ವೇರ್ ಮಾಡಬೇಕು, ಆಮೇಲೆ ಅದರಲ್ಲಿ ಎಷ್ಟು ಥರದ ಸ್ಯಾರೀಸ್ನ ನಮಗೆ ಉಡೋ ಅಂಥದ್ದನ್ನ ತೋರಿಸ್ಕೊಟ್ರು. ಈಗ ಬೆಂಗಾಲಿ ಸ್ಟೈಲ್ ಆಗಿರ್ಬೋದು, ಕೊಡವ ಸ್ಟೈಲ್ ಆಗಿರ್ಬೋದು, ಉತ್ತರ ಕರ್ನಾಟಕದ ಸ್ಟೈಲ್ ಆಗಿರ್ಬೋದು, ಆ ರೀತಿ ಯಾವ ರೀತಿ ನಾವು ಸ್ಯಾರಿನ ವೇರ್ ಮಾಡೋದು. ಹಾಗೆ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಕೂಡ ನೀವು ನೋಡ್ತಾ ಇರ್ಬೋದು. ಇದನ್ನು ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ. ಸೊ ಮ್ಯಾಮ್ ನಮಗೆ ತೋರಿಸ್ಕೊಟ್ರು. ಸೊ ನಾವು ಅದೇ ಥರನೇ ಪ್ರಿಪೇರ್ ಮಾಡಿ ಇಟ್ಟಿರೋ ಅಂಥದ್ದು ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದೊಂದು ಸ್ಯಾರಿನ ನಾವು ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಮಾಡಿಕೊಟ್ಟಿದ್ವಿ. ಸೊ ನಿಮಗೆ ಯಾರಿಗಾದರೂ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಟೈಮ್ ಮನೆಗೆ ಹೋದ್ಮೇಲೆ ನಾವು ಮನೇಲಿ ಪ್ರಾಕ್ಟೀಸ್ ಮಾಡಿ ವೀಡಿಯೋ ಮಾಡಿರೋ ಅಂಥದ್ದಿದು. ನೀಟಾಗಿ ಐರನ್ ಮಾಡಿಬಿಟ್ಟು ಇವಾಗ ತಕ್ಷಣವೇ ನಾವು ಸ್ಯಾರಿ ಉಟ್ಕೋಬೇಕು ಅಂದರೆ ಅದನ್ನು ಐರನ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನೆರಿಗೆಗಳು ಕೂಡ ಚೆನ್ನಾಗಿ ಸರಿ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಆಗಿರುವಾಗ ನಾವು ಈ ರೀತಿಯಾಗಿ ಮುಂಚೆನೇ ಒಂದು ಮೆಜರ್ಮೆಂಟ್ ಅಂತ ಇರುತ್ತೆ ಸ್ಯಾರಿಗೆ. ಈಗ ಬ್ರೈಡ್ಸ್ಗಳು ಒಂದು ಮೆಜರ್ಮೆಂಟ್ ಅಂತ ಅವ್ರದ್ದು ನಾವು ನೀಟಾಗಿ ಕ್ಲಾರಿಟಿಯಾಗಿ ತೊಗೊಂಡ್ಬಿಟ್ಟು ನಾವು ಮಾಡಿದ್ರೆ ಸ್ಯಾರಿ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಮತ್ತು ಆವಾಗ ಮುಹೂರ್ತದ ಟೈಮಿಗೆ ನಮಗೆ ಟೈಮ್ ಇರೋದಿಲ್ಲ, ಬೇಗ ಬೇಗ ಉಡಿಸ್ಬೇಕಾಗಿರುತ್ತೆ, ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಪ್ರೀ ಫೋಲ್ಡಿಂಗ್ ಬಾಕ್ಸು ಸ್ಯಾರಿನ ನಾವು ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಇಮಿಡಿಯೇಟ್ಲಾಗಿ ನಾವು ಸ್ಯಾರಿನ ಅವರಿಗೆ ಉಡಿಸ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಮನೇಲಿ ನಾನು ಟ್ರೈ ಮಾಡ್ತಾ ಇರೋದು, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂತು ಹೇಳ್ಬೇಕು ಅಂದರೆ. ಅವ್ರು ಹೇಳ್ಕೊಟ್ಟಿರೋ ರೀತಿಲೇ ನೀಟಾಗಿ ಅರ್ಥ ಆಯಿತು ನನಗೆ. ಎಲ್ಲರೂ ಕೂಡ ಮನೇಲಿ ಪ್ರಾಕ್ಟೀಸ್ ಮಾಡಿದ್ವಿ. ಪ್ರಾಕ್ಟೀಸ್ ಮಾಡಿ ವೀಡಿಯೋಸ್ ಮಾಡಿ ಅವರಿಗೆ ಸೆಂಡ್ ಮಾಡಿದ್ವಿ. ಸೊ ಖುಷಿಪಟ್ಟರು. ಹೋಗಿದ್ದಕ್ಕೂ ಏನೋ ಒಂಥರ ಸಾರ್ಥಕತೆ ಆಯಿತು. ಚೆನ್ನಾಗಿ ಕಲ್ತ್ಕೊಂಡ್ವಿ ನಾವು. ಈಗ ಮೇಕ್ ಓವರ್ ಕ್ಲಾಸ್ ಇರ್ಬೋದು. ಸೊ ಪ್ರತಿಯೊಂದನ್ನು ನೀಟಾಗಿ ತಿಳಿಸ್ಕೊಡ್ತಾರೆ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂತು ಹೇಳಬೇಕು ಅಂದರೆ. ಈಗ ಸ್ಯಾರಿ ಅಂದ್ರೇ ನಮಗೆ ಹೆಣ್ಮಕ್ಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಇಷ್ಟಪಟ್ಟು ಉಡುವಂಥದ್ದು ಸ್ಯಾರಿನೇ. ಆಮೇಲೆ ಲಕ್ಷಣವಾಗಿಯೂ ಕೂಡ ಕಾಣುತ್ತೆ. ಸೊ ನನಗೆ ಡ್ರೆಸ್ಗಳಿಗಿಂತ ಸ್ಯಾರಿ ಅಂದ್ರೇ ನನಗೆ ತುಂಬ ಇಷ್ಟ. ಉಡೋದಾಗಿರ್ಬೋದು, ಆಮೇಲೆ ನೀಟಾಗಿ ನನಗೆ ಉಟ್ಕೊಳಕ್ಕೆ ಬರ್ತಿರಲಿಲ್ಲ. ಸೊ ಕ್ಲಾಸಿಗೆ ಹೋದ್ಮೇಲೆ ನನಗೆ ಪರ್ಫೆಕ್ಟಾಗಿ ಉಡೋದನ್ನು ಕಲಿತೆ. ಸೊ ಈ ರೀತಿಯಾಗಿ ನೋಡ್ಬೋದು ನೀನು. ಇನ್ನೂ ಒಂದು ಸ್ಯಾರಿನ ನಾನು ಪ್ರಾಕ್ಟೀಸ್ ಮಾಡೋದನ್ನು ಕಲಿತೆ ಅದ್ರ ಜೊತೆಗೇ. ನೋಡಿ, ಈ ರೀತಿಯಾಗಿ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ. ಇದು ನಾನು ಟ್ರೈ ಮಾಡ್ತಾ ಇದ್ನಲ್ವ, ಆ ಸ್ಯಾರಿ ನೋಡಿರಿ ಎಷ್ಟು ನೀಟಾಗಿ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಬಂದಿದೆ. ಮತ್ತು ನಾವು ತಿರ್ಗಾ ನೆಕ್ಸ್ಟ್ ಡೇ ಕ್ಲಾಸಿಗೆ ಹೋಗಿ ಅವರ ಒಂದು ಮುಂದೆನೇ ನಾವು ಯಾವ ರೀತಿ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಮಾಡೋದನ್ನ ಅಂತೇಳಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತಾ ಇರೋವಂಥದ್ದು ನೋಡ್ತಾ ಇರೋದು ನೀವು. ಎಲ್ಲರೂ ಕೂಡ ಒಂದೊಂದು ಸ್ಯಾರಿನ ತಗೊಂಡೋಗಿ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರು. ಹೇಳ್ಬೇಕಂದ್ರೆ ಅವರೆಲ್ಲ ನನ್ನ ಫ್ರೆಂಡ್ಸು, ಹೊಸದಾಗಿ ಆಗಿರೋಂಥ ಫ್ರೆಂಡ್ಸ್ಗಳು. ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಕೊತ ನಾವು ಕ್ಲಾಸ್ನ ಕಲ್ತ್ಕೊಂಡ್ವಿ. 35 ಡೇಸ್ ಹೇಗೆ ಹೋಯಿತು, ಎಷ್ಟು ಬೇಗ ಮುಗೀತು ಅಂತಲೇ ಗೊತ್ತಾಗಲಿಲ್ಲ.
ನೆರಿಗೆನ ನೀಟಾಗಿ ಒಬ್ಬರು ಸಹಾಯದಿಂದ ಒಬ್ಬರು ನೀಟಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ನಾವು ಕಲ್ತಿದ್ವಿ. ಅಂದರೆ ನಮಗೆ ತಕ್ಷಣವೇ ಮೈಂಡಿಗೆ ಹೋಗಲಿಲ್ಲ. ನಾವೇ ಪ್ರಾಕ್ಟೀಸ್ ಮಾಡೋದ್ರಿಂದ ಚೆನ್ನಾಗಿ ಅರ್ಥ ಆಯಿತು. ಇವಾಗ ಯಾವುದೇ ಥರದ ಸೀರೆ ಆಗಿರ್ಬೋದು, ಬ್ರೈಡ್ಸಿಗೆ ನಾವು ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಮಾಡಿ ಕೊಡ್ತೀನಿ. ನೋಡ್ತಾ ಇರ್ಬೋದು, ವಿಡಿಯೋ ಮಾಡ್ಕೊತಾನೆ ನಾನು ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಪ್ಲೇಟಿಂಗ್ ಮಾಡ್ತಾ ಇರೋದು. ಸೊ ಇದರಿಂದ ನನಗೆ ಏನಪ್ಪ ಅಂದರೆ ಮೇಕ್ ಓವರ್ ಕ್ಲಾಸ್ ಅಂದರೆ ಎಲ್ಲ ರೀತಿಯಲ್ಲೂ ಇತ್ತು ಕಣ್ರಿ. ಹೇಳಬೇಕು ಅಂದರೆ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ, ಇದರಲ್ಲೇ ಒಂದು 10-12 ಥರದ್ದು ವೆರೈಟೀಸು ಸೀರೆ ಉಡೋದನ್ನು ನಮಗೆ ಹೇಳಿಕೊಟ್ರು. ಎಲ್ಲರೂ ಕೂಡ ಪ್ರಿಪೇರ್ ಮಾಡಿದ್ವಿ. ಸೊ ಫೈನಲಿ ಈ ರೀತಿಯಾಗಿ ಒಂದು ವಿಡಿಯೋ ಶೂಟ್ ಮಾಡಿದ್ದಾಯಿತು. ಎಲ್ಲರೂ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆ ಯಾರಿಗಾದರೂ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಬೇಕಾದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡ್ತಾ ಇರ್ಬೋದು ನೀವು, ಏನಾದರೂ ಮಿಸ್ಟೇಕ್ ಇದ್ದರೆ ಅವರು ನಮಗೆ ಹೇಳ್ತಾಯಿದ್ರು, ಈ ರೀತಿ ಮಾಡಬೇಕು ಹೀಗೆ ಅಂಥೇಳಿ. ಎಲ್ಲರೂ ಅದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಕೇಳ್ತಾ ಇದ್ವಿ, ಚೆಕ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರದು ಆಲ್ಮೋಸ್ಟ್ ಚೆನ್ನಾಗಿ ನೀಟಾಗಿ ಬಂದಿತ್ತು. ಸೊ ಕಮೆಂಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಬೇಕಾದರೆ. ಸೊ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ಲೀಸ್ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.